ಅಡ್ಡ ಬರ್ತೀರಿ ನೀವು ಎಲ್ಲ ಒಳ್ಳೆ ಇಡೀ ರಾಜ್ಯದ ಜನ ಒಪ್ಕೊಂಡಿದೆ ಕೆಪಿಎಸ್ಸಿ ಶಾಲೆ ಮಕ್ಕಳಿಗೆ ಭವಿಷ್ಯ ಇದೆ ಅಂದ್ರೆ ತಪ್ಪು. ಕನ್ನಡ ಭಾಷೆಯಲ್ಲೇ ಓದ್ಬೇಕು, ಜಾಣರಾಗ್ತಾರೆ. ನೀವೇಕೆ ಮಾತಾಡ್ತಿದ್ರೆ ಅವ್ರ ಅಭಿಪ್ರಾಯಕ್ಕೆ? ಹಿಂದುಳಿದಿರ್ತಕ್ಕಂಥ ಎಲ್ಲಾ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ಅಮೆರಿಕ ಎಲ್ಲಿ ಹೊರದೇಶದಲ್ಲಿ ಎಲ್ಲ ಸುತ್ಕೊಂಡ್ ಬರ್ಬೇಕು, ಕರ್ನಾಟಕದಲ್ಲೇ ಇರ್ಕೂಡ್ದು. ಆ ಮಕ್ಕಳಿಗೆ ತಕ್ಕನಾಗಿ ಆಂಗ್ಲ ಮಾಧ್ಯಮದ ಉಪಾಧ್ಯಾಯರುಗಳನ್ನೇ ನೇಮಿಸಬೇಕು. ವಿಧಾನಸಭೆ ಅಧಿವೇಶನದಲ್ಲಿ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ವಿಚಾರದ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತವಾದವು. ಅದರಲ್ಲೂ ಆಡಳಿತ ಪಕ್ಷದ ಶಾಸಕರಾಗಿರೋ ಶಿವಲಿಂಗೇಗೌಡ ಹಾಗೇನೆ ಬಸವರಾಜ ರಾಯರೆಡ್ಡಿ ಮಧ್ಯೆ ಯಾರು ಯಾವ ಭಾಷೆಯಲ್ಲಿ ಕಲಿಬೇಕು ಅಂತ ಹೇಳೋದು ಅವ್ರಿಗೆ ಬಿಟ್ಟ ವಿಚಾರ. ನಾನು ಹೇಳ್ತಾ ಇರೋದು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದವರಿಗೆ ಮಾತ್ರ ಭವಿಷ್ಯ ಇದೆ, ಅವರು ಬಹಳ ಜಾಣರಾಗ್ತಾರೆ ಅಂತ ತಿಳಿದುಕೊಂಡಿದ್ರೆ ಅದು ತಪ್ಪು. ಕನ್ನಡ ಭಾಷೆಯಲ್ಲಿ ಓದಿದವ್ರಿಗೂ ಕೂಡ ದೊಡ್ಡ ಭವಿಷ್ಯ ಇದೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದರು. ಆಗ ಶಿವಲಿಂಗೇಗೌಡರು ರೊಚ್ಚಿಗೆದ್ದಿದ್ದು, ನೀವು ಸರ್ಕಾರದ ವಿರುದ್ಧವೇ ಮಾತಾಡ್ತಾ ಇದ್ದೀರಾ, ಕೆಪಿಎಸ್ಸಿ ಶಾಲೆಯನ್ನ ಇಡೀ ರಾಜ್ಯದ ಜನತೆ ಒಪ್ಕೊಂಡಿದೆ, ಇಂಗ್ಲಿಷ್ ಮೀಡಿಯಮ್ಮೇ ಆಗಬೇಕು ಅಂತ ಸೇರಿಸಿದ್ದೀರಾ, ನಮಗೆ ಆಂಗ್ಲ ಮಾಧ್ಯಮ ಬೇಕೇ ಬೇಕು, ಆರ್ಥಿಕವಾಗಿ ಹಿಂದುಳಿದಿರೋ ಎಲ್ಲಾ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ಅಮೆರಿಕ ಸೇರಿದ ಹಾಗೆ ಹೊರದೇಶದಲ್ಲೆಲ್ಲ ಸುತ್ಕೊಂಡು ಬರಬೇಕು, ಕರ್ನಾಟಕದಲ್ಲೇ ಇರಬೇಕು ಅಂತಿಲ್ಲ, ಇಡೀ ಪ್ರಪಂಚ ವಿಶಾಲವಾಗಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ, ಅದನ್ನ ನೋಡ್ಕೊಂಡು ಬರಬೇಕು, ಇದೆಲ್ಲ ಆಗಬೇಕು ಅಂದ್ರೆ ಆಂಗ್ಲ ಮಾಧ್ಯಮ LKG UKG ಇಂದಾನೇ ಇರಬೇಕು ಅಂತ ಒತ್ತಾಯ ಮಾಡಿದ್ರು. ಈ ಮಾತಿಗೆ ಬಸವರಾಜ ರಾಯರೆಡ್ಡಿ ಒಂದಷ್ಟು ಆಕ್ಷೇಪ ವ್ಯಕ್ತಪಡಿಸಿ ಮಾತನಾಡೋದಕ್ಕೆ ಬಂದ್ರೂ ಕೂಡ UT ಖಾದರ್ ಅವರು ಅದಕ್ಕೆ ಅವಕಾಶ ಕೊಡ್ತಿರ್ಲಿಲ್ಲ. ಆದ್ರೂ ಕೂಡ ರಾಯರೆಡ್ಡಿ ಅವರು ಹೇಳಿ ಮುಗಿಸ್ಬಿಡ್ತೀನಿ ಅಂತ ಒಂದಷ್ಟು ಮಾತನ್ನ ಆಡಿದ್ರು. ಬಿಲ್ ಬಗ್ಗೆ ಮಾತಾಡಿ ಬೇರೆ ವಿಷಯದ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿದ್ರು ಈ ವಿಷಯದ ಬಗ್ಗೆನೇ ಒಂದಷ್ಟು ಚರ್ಚೆ ಸ್ವಾರಸ್ಯಕರವಾಗಿ ಕಾಣಿಸ್ಕೊಳ್ತು. ಜೊತೆಗೆ ಒಂದಷ್ಟು ನಗುವಿಗೂ ಕೂಡ ಕಾರಣ ಆಯಿತು. ಅದಕ್ಕೆ ಸುನೀಲ್ ಕುಮಾರ್ ಅಂದರೆ BJP ಶಾಸಕ ಸುನೀಲ್ ಕುಮಾರ್ ಎದ್ದು ನಿಂತು ನಮಗೆ ಶಿವಲಿಂಗೇಗೌಡ ಅವರ ಇಂಗ್ಲಿಷು ಬೇಕು, ರಾಯರೆಡ್ಡಿ ಅವರ ಕನ್ನಡನೂ ಬೇಕು ಅಂತ ಹೇಳ್ತಾ ಒಂದಷ್ಟು ತಮಾಷೆಯಾಗಿ ಮಾತಾಡಿದ್ರು. ಕೆಪಿಎಸ್ಸಿ ಶಾಲೆ ತಂದಂಥ ವಿಚಾರ ಈಗ ಬಿಲ್ಲೇನು ತಂದಿದ್ದಾರೆ ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಇದು ಸದನದಲ್ಲಿ ಏನು ಇಂಗ್ಲಿಷ್ ಮೀಡಿಯಂ ಆಂಗ್ಲ ಭಾಷೆಯ ವ್ಯಾಮೋಹ ಇಡೀ ಕರ್ನಾಟಕ ರಾಜ್ಯದ ಹಳ್ಳಿಯ ಜನರ ಭಾವನೆ, ಆಶಾಭಾವನೆ ಇದೆ. ಆಶಾಭಾವನೆ ಇರೋದ್ರಿಂದ ಆ ಮಕ್ಕಳನ್ನ ಈ ಸಂತೆಗಳಲ್ಲಿ ಕುರಿಮರಿ ತುಂಬ್ತಾರಲ್ಲ ತುಂಬಿಕೊಂಡು ನಗರ ಪ್ರದೇಶಕ್ಕೆ ಪ್ರತಿ ದಿವಸ ವಲಸೆ ಕರ್ಕೊಂಡು ಹೋಗ್ತಾರೆ. ಆ ಎಳೆ ಮಕ್ಕಳನ್ನ ಈ LKG UKG ಇಂತಿಂಥ ಮಕ್ಕಳನ್ನ ತುಂಬ್ತಾರೆ. ಆ ತುಂಬೋ ಅಂತ ಇದನ್ನ ತಪ್ಪಿಸ್ಬೇಕು. ಸರ್ಕಾರ ಅವರಿಗೆ ದುಡ್ಡಿರಲ್ಲ, ಮೈಕ್ರೋ ಸಾಲ ಮಾಡಿದ್ರು ಮಹಿಳೆಯರು ಅಂತಾರೆ. ಯಾತು ಮಾಡಿದ್ರು ಮೈಕ್ರೋ ಅಲ್ಲ, ಬಿಲ್ಲಿಗೆ ಪೂರಕವಾಗಿರ್ತಕ್ಕಂಥದ್ದೇ ಸ್ವಾಗತಾರ್ಹ ಅಂತ ಹೇಳಿದೀವಿ. ಸ್ವಾಗತ ಮಾಡಿದ್ಮೇಲೆ ಯಾತಕ್ಕೆ ತಂದಿರ್ತಕ್ಕಂಥದ್ದನ್ನ ಒಂದ್ ನಿಮಿಷ ಚರ್ಚೆ ಆಗ್ಲಿ. ಇದು ನಾನು ಈಗ ಆ ಮಕ್ಕಳನ್ನ ತಗೊಂಡು ಅವ್ರಿಗೆ ದುಡ್ಡಿಲ್ದಲೇ ಬಸ್ ಇದಕ್ಕೆ ವ್ಯಾನಿ ಚಾರ್ಜು, ಆ ಕಾನ್ವೆಂಟಿ ಚಾರ್ಜ್ ಕಟ್ಟಕ್ಕಾಗದಲ್ಲೇ ಸಾಲ ಮಾಡಿದ್ರು ಮಹಿಳೆಯರು ಸ್ತ್ರೀ ಶಕ್ತಿ ಸಂಘದಲ್ಲಿ. ಅಂತ ವ್ಯವಸ್ಥೆ ತಪ್ಪಿಸ್ಬೇಕು. ಸರ್ಕಾರಿ ಮಕ್ಕಳಿಗೂ ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲಿ ಈ ಪ್ರಪಂಚ ಬಹಳ ಮುಂದುವರೆದಿರ್ತಕ್ಕಂಥ ದೃಷ್ಟಿನಲ್ಲಿ, ವೈಜ್ಞಾನಿಕವಾಗಿ ಮುಂದುವರೆದಿರೋ ದೃಷ್ಟಿಯಿಂದ LKG UKG ಇಂದಲೇ ಹೋದ್ರೇ ಇಂಗ್ಲಿಷ್ ಒಂದು ಅಂತಾರಾಷ್ಟ್ರೀಯ ಭಾಷೆ, ಆ ಭಾಷೆನಲ್ಲಿ ಕಲ್ತು ಹೋದ್ರೇ ಇಡೀ ಪ್ರಪಂಚದಲ್ಲಿ ಬದುಕಬಹುದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹಳ್ಳಿ ಕಡೆ ಎಲ್ಲ ಪ್ರದೇಶಗಳಲ್ಲಿ ಕಾನ್ವೆಂಟ್ಗಳು ಉತ್ಪತ್ತಿಯಾಗಿ ಈ ರೈತರಿಗೆ ಆ ವ್ಯವಸ್ಥೆ ಆಗದಲ್ಲೇ ತಪ್ಪಾಗಿತ್ತು. ಅದಕ್ಕೋಸ್ಕರ ನಾನೇ ಕಳೆದ ಸಾರಿ ಈ ಸದನದಾಗ ಮುಖ್ಯಮಂತ್ರಿಗಳು 2,500 ಕೋಟಿ ಇದಕ್ಕೆ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಈಗ ಕೆಪಿಎಸ್ಸಿ ಶಾಲೆ ತಂದಿರತಕ್ಕಂಥದ್ದು ಸ್ವಾಗತಾರ್ಹ. ಆದ್ರೆ ಈಗ ನೀವು ಎಷ್ಟು ಮಕ್ಕಳಿಗೆ ಮಾಡ್ತೀರಿ ಅದು ನಮ್ಮ ಮುಖ್ಯ ಅಲ್ಲ, ಅಲ್ಲಿ ಎಷ್ಟು ಸೇರ್ತಾರೆ ಮಕ್ಕಳು ಕಾನ್ವೆಂಟ್ ಕೆಪಿಎಸ್ಸಿ ಶಾಲೆಗೆ. 1,000 ಮಕ್ಕಳು ಸೇರ್ಲಿ, ಆ ಮಕ್ಕಳಿಗೆ ತಕ್ಕನಾಗಿ ಆಂಗ್ಲ ಮಾಧ್ಯಮದ ಉಪಾಧ್ಯಾಯರುಗಳನ್ನೇ ನೇಮಿಸಬೇಕು. ಕನ್ನಡದಲ್ಲಿರ್ತಕ್ಕಂಥದ್ದು ನಮ್ಮ ಭಾಷೆ, ಕನ್ನಡಕ್ಕೆ ಒಬ್ಬ ಮಾಸ್ಟ್ರು ಕನ್ನಡದಲ್ಲಿರ್ತಕ್ಕಂಥವ್ರು. ಕನ್ನಡ ಮೀಡಿಯಂನ ತಗೊಂಡ್ರೆ ಕನ್ನಡ ಮೀಡಿಯಮಲ್ಲೂ ಅವ್ರಿಗೆ ಮಕ್ಕಳನ್ನ ಟೀಚರ್ಸ್ ಒದಗಿಸಿ. ಆದರೆ ಈಗ ಸೇರ್ತಕ್ಕಂಥ ಕೆಪಿಎಸ್ಸಿ ಶಾಲೆಗೆ 100% ಆಂಗ್ಲ ಮಾಧ್ಯಮಕ್ಕೆ ಮಕ್ಕಳು ಸೇರೋದು. ಆ ಮಕ್ಕಳಿಗೆ ಆಂಗ್ಲ ಮಾಧ್ಯಮದಲ್ಲೇನೆ ಕಲಿತ್ರನೆ ಎಂತ ಕೂಲಿ ಕಾರ್ಮಿಕನು ಕೂಡ ನನ್ನ ಮಗುನ ಆಂಗ್ಲ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ನೀವು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆನ ನೀವು ಮಾಡಿಕೊಡ್ಬೇಕು. ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ
ಮಕ್ಕಳಿಗೆ ಯಾರು ರಾಯರೆಡ್ಡಿ ಅವರೇ, ರಾಯರೆಡ್ಡಿ ಅವರೇ, ಇದು ಇಲ್ಲಿ ಸದನ ನಿಮ್ಮ ಬಿಲ್ ಅಲ್ಲ, ಸದನ ಕೂತ್ಕೊಳ್ಳಿ. ಇಲ್ಲಿಂದ ನೀವು ಯಾಕೆ ಚರ್ಚೆ ಮಾಡ್ತೀರಿ? ಕೂತ್ಕೊಳ್ಳಿ. ಅವರ ಅಭಿಪ್ರಾಯ ನಮ್ಮೂರ್ ಕಡೆ ಅವರ ಅಭಿಪ್ರಾಯ ಪ್ರಾಬ್ಲಮ್. ತಾಲೂಕ್ ಕೇಂದ್ರ ತಗೊಂಡೋಗ್ತಾರೆ. ಇದು ಆಯ್ತು, ಅದಕ್ಕೆ ನೀವು ಉತ್ತರ ಕೊಡ್ಬೇಡಿ, ಅದಕ್ಕೆ ಉತ್ತರ ಕೊಡ್ಬೇಡಿ ನೀವು. ಅವರ ಅಭಿಪ್ರಾಯ ಹೇಳಿದ್ದಾರೆ, ಅವ್ರಿಗೆ ನೀವೇ ಉತ್ತರ ಕೊಡ್ತೀರಿ. ನಿಮ್ಮ ಅಭಿಪ್ರಾಯ ನಿಮ್ ಕಡೆ ಅವ್ರ ಅಭಿಪ್ರಾಯ ಇರಬಾರ್ದಾ? ಇರಬಹುದು. ಅವ್ರ ಅಭಿಪ್ರಾಯ ಕೂತ್ಕೊಳ್ಳಿ. ನಾನು ಹೇಳ್ತಾ ಇರೋದು ಏನಂತ, ಒಂದು ಮಿನಿಟ್ ಆಂಗ್ಲ ಮಾಧ್ಯಮದಲ್ಲಿ ಓದಿದ್ರೆ ಮಕ್ಕಳು ಬುದ್ಧಿವಂತರಾಗ್ತಾರೆ. ಹೌದಲ್ಲ, ಅಂತಾರಾಷ್ಟ್ರೀಯ ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ನೀವೇ ಮಕ್ಕಳಿಗೆ ಭವಿಷ್ಯ ಇದೆ ಅಂದ್ರೆ ತಪ್ಪು. ಕನ್ನಡ ಭಾಷೆಯಲ್ಲೇ ಓದ್ಬೇಕು, ಕನ್ನಡದಲ್ಲೇ ಓದ್ಬೇಕು, ಜಾಣರಾಗ್ತಾರೆ. ಆದ್ರೆ ಆಂಗ್ಲ ಮಾಧ್ಯಮದಲ್ಲಿ ಓದೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೋಡಿ, ಅವ್ರಿಗೆ ಬಿಟ್ಟದ್ದಲ್ಲ, ನಾವು ಕೊಡ್ಬೇಕು ಆಂಗ್ಲ ಮಾಧ್ಯಮನ. ಇದು ರೈಟ್. ಶಿವಲಿಂಗೌಡ್ರೆ, ಮಾತಾಡಿ. ಅಡ್ಡ ಬರ್ತಾ ಇಲ್ಲ, ನೀವು ಅಡ್ಡ ಬರ್ತೀರಿ. ನೀವು ಎಲ್ಲ ಒಳ್ಳೆ ಇಡೀ ರಾಜ್ಯದ ಜನ ಒಪ್ಕೊಂಡಿದೆ ಕೆಪಿಎಸ್ಸಿ ಶಾಲೆ. ಕೂತ್ಕೊಳ್ಳಿಪ್ಪ, ನೀವು ಯಾಕೆ ಮಾತಾಡ್ತೀರಿ? ಕೂತ್ಕೊಳ್ಳಿ. ಇಫ್ ಯು ಆಸ್ಕ್ ಮೀ, ಇಂಗ್ಲಿಷ್ ಮೀಡಿಯಂ ಕೂತ್ಕೊಳ್ಳಿ. ಇಲ್ಲ, ಕೆಪಿಎಸ್ಸಿ ಶಾಲೆ ಶಿವಲಿಂಗೌಡ್ರೆ, ನೀವು ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ, ಕೂತ್ಕೊಳ್ಳಿ. ಇಂಗ್ಲಿಷ್ ಮಾಧ್ಯಮದಲ್ಲೇ ಆಗ್ಬೇಕು. ಓಕೆ, ಇಂಗ್ಲಿಷ್ ಆಂಗ್ಲ ಮಾಧ್ಯಮದಲ್ಲೇ ಟೀಚಿಂಗ್ ಕೊಡಿಸ್ಬೇಕು. ರಾಯರೆಡ್ಡಿ ಅವರೇ, ನೀವು ಕೂತ್ಕೊಳ್ಳಿ. ಆಂಗ್ಲ ಮಾಧ್ಯಮದಲ್ಲಿ ಸೇರಿಸ್ಬೇಕು. ನೀವ್ ಯಾಕೆ ಮಾತಾಡ್ತೀರಿ? ಅವ್ರ ಅಭಿಪ್ರಾಯಕ್ಕೆ ನಮ್ಮ ಅಭಿಪ್ರಾಯ ನೀವು ಮತ್ತೆ ಮಾತಾಡಿ. ಆಮೇಲೆ ಓಕೆ, ಒಂದ್ ಸೆಕೆಂಡ್. ಯಾವ ಇದು ಕೂತ್ಕೊಳ್ಳಿ. ನಮ್ಮ ಅಭಿಪ್ರಾಯ ನೀವು ಹೇಳ್ಬಾರ್ದು. ಆಮೇಲೆ ಮಾತಾಡಿ. ಕೂತ್ಕೊಳ್ಳಿ. ಆಯ್ತು, ಮಾತಾಡಿ. ನಮಗೆ ಆಂಗ್ಲ ಮಾಧ್ಯಮ ಬೇಕು. ಆಯ್ತು. ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲಾ ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ ಓದಿ ಅಮೆರಿಕ ಎಲ್ಲಿ ಹೊರದೇಶದಲ್ಲಿ ಎಲ್ಲ ಸುತ್ಕೊಂಡ್ ಬರ್ಬೇಕು. ಬರೀ ಕರ್ನಾಟಕದಲ್ಲೇ ಇರ್ಕೊಡ್ದು. ಇಡೀ ಪ್ರಪಂಚ ವಿಶಾಲವಾಗಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಆ ವೈಜ್ಞಾನಿಕ ಲೋಕದಲ್ಲಿ ಎಲ್ಲಾ ಮಕ್ಕಳು ಓದಬೇಕು, ತಿರುಗಬೇಕು. ಆಂಗ್ಲ ಮಾಧ್ಯಮ LKG UKG ಇಂದಲೇ ಬೇಕು. ಮಾಡ್ತೀನಿ. ಬೇಕು. ಕನ್ನಡದಲ್ಲಿ ಹುಟ್ಟಿದಿವಿ, ಕನ್ನಡ ನಮ್ಮ ಮಾತೃಭಾಷೆ, ಅದನ್ನ ಕಲಿಯೋಣ, ಅದರಲ್ಲಿ ಇದ್ದೇ ಇರೋಣ. ಆದ್ರೆ ನಾವು ಇವತ್ತು ಬದುಕಬೇಕಾದ್ರೆ, ನಮ್ಮ ಜೀವನ ಬೇಕಾದ್ರೆ, ನಾವು ಹೊರ ಪ್ರಪಂಚದಲ್ಲಿ ಇರಬೇಕಾದ್ರೆ ನಮ್ಗೆ ಆಂಗ್ಲ ಮಾಧ್ಯಮ ಬೇಕೇ ಬೇಕು. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಒಂದ್ ನಿಮಿಷ ಮುಗಿಸ್ಲಿ. ಒಂದ್ ನಿಮಿಷ ನೋಡಿ, ದಯವಿಟ್ಟು ನೋಡಿ, ಯಾವ ಭಾಷೆನಲ್ಲಿ ಕಲಿಬೇಕು ಅನ್ನೋದು ಅವ್ರು ಹೇಳಲಿಕ್ಕೆ ಅವ್ರ ವಿಚಾರ, ನಾನೇನು ಇಲ್ಲ ಅಂತ ಹೇಳಲ್ಲ. ನಾನು ಹೇಳ್ತಾ ಇರೋದು, ಇಂಗ್ಲಿಷ್ ಮೀಡಿಯಂ ಅಲ್ಲೇ ಓದಿದವರು ಮಾತ್ರ ಭವಿಷ್ಯ ಇದೆ, ಅವರು ಬಹಳ ಜಾಣರಾಗ್ತಾರೆ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಕನ್ನಡ ಭಾಷೆಯಲ್ಲಿ ಓದಿ ಕನ್ನಡದಲ್ಲಿ ಮಾಡಿದಂಥವ್ರು ಎಲ್ಲರಿಗೂ ಬಹಳ ಭವಿಷ್ಯ ಇದೆ. ಏನ್ರಿ ಅಧ್ಯಕ್ಷರೇ, ನಾವು ಕನ್ನಡ ಮೀಡಿಯಂದಲ್ಲೇ ಅಪ್ ಟು PUC ಓದಿದ್ದೇನೆ. LLB LLM ಮಾಡುವ ಮಾತ್ರ ಅಧ್ಯಕ್ಷರೇ, ಕನ್ನಡ ಭಾಷೆಯಲ್ಲಿ ಜನರು ತಿಳ್ಕೊಂಡಿದ್ರೆ ಮುಖ್ಯಮಂತ್ರಿಗಳು ಕೂಡ ಒಪ್ಪೋದಿಲ್ಲ. ಮುಖ್ಯಮಂತ್ರಿಗಳು ಕನ್ನಡದ ಚರ್ಚೆ ಮಾಡ್ತೇವೆ. ಬಿಲ್ ಬಗ್ಗೆ ಮಾತಾಡಿ. ಅಲ್ಲ, ಬಿಲ್ ಬಗ್ಗೆ ಮಾತಾಡಿ. ನೀವು ಒಂದು ನಿಮಿಷ ಬಿಲ್ ಬಗ್ಗೆ ಮಾತಾಡಿ. ನಿಮಿಷ ಅಧ್ಯಕ್ಷರೇ, ಇಂಗ್ಲಿಷ್ ಮೀಡಿಯಂ ತಗೊಳ್ರಿ. ಕನ್ನಡದ ಕಲ್ಪನೆ ಏನಿದೆ ತಗೊಳ್ರಿ ಅಂದ್ರೆ, ಯುರೋಪ್ನಲ್ಲಿ ಅಧ್ಯಕ್ಷರೇ, ಯುರೋಪ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ದೇಶವನ್ನು ಬಿಟ್ರೆ ಬೇರೆ ಐರ್ಲೆಂಡ್ ಯಾವ ದೇಶದಲ್ಲೂ ಇಂಗ್ಲಿಷ್ ಮಾತಾಡೋದಿಲ್ಲ. ಫ್ರೆಂಚ್ ಮಾತಾಡ್ತಾರೆ. ಯಾಕೆ ಚರ್ಚೆ? ಈಗ ಚರ್ಚೆ ಇಂಗ್ಲಿಷ್ ಭಾಷೆಯ ಗುಲಾಮರಾಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ಅಲ್ಲ, 1 ಮಿನಿಟ್, ಭಾಷೆ ಈಗ ನಿಮ್ಮ ಮಕ್ಕಳು ಯಾವ ಶಾಲೆಗೆ ಹೋಗ್ತಾ ಇದ್ದಾರೆ? ಅಲ್ಲ ಅಧ್ಯಕ್ಷರೇ, ಲೆಟ್ ಮಿ ಕಂಪ್ಲೀಟ್. ಇಂಗ್ಲಿಷ್ ಭಾಷೆಯ ಗುಲಾಮರಾಗ ಅವಶ್ಯಕತೆ ಇಲ್ಲ. ಕನ್ನಡದಲ್ಲಿ ಇಂಗ್ಲಿಷ್ ಕನ್ನಡದಲ್ಲಿ ಓದಿದ್ರೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡ್ರೆ ಆಯ್ತಪ್ಪ. ನಂದೇನ ನೋ ಅಬ್ಜೆಕ್ಷನ್. ಕನ್ನಡ ಭಾಷೆಯನ್ನ ನಮ್ಮ ರಾಜ್ಯದ ಭಾಷೆ. ವೋಟಿಂಗ್ ಸಿಗಲ್ಲ, ಪ್ಲೀಸ್. ಮಾತಾಡ್ತೀರಾ? ವೋಟಿಂಗ್ ಸಿಗಲ್ಲ.
ನಾನು ನಿಮ್ಮ ಬಗ್ಗೆ ಶಿವಲಿಂಗ ಅವರೇ, ನೀವು ಇದು ಮಾತಾಡ್ಕೊಡ್ದು ಶಿವಲಿಂಗ ಅವ್ರೆ, ಇದು ಸರ್ಕಾರದ ಸಾಧನೆ ಇದು. ನೀವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ನೀವು ಸರ್ಕಾರ ವಿರುದ್ಧ ಅಲ್ಲ ರೀ, ಭಾಷೆ ಹೌದು, ನೀವು ಸರ್ಕಾರದ ವಿರುದ್ಧ ಮಾತಾಡ್ತಾ ಇದ್ದೀರಿ. ಅವ್ರು ಇಂಗ್ಲಿಷ್ ಭಾಷೆ ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳಿ ನಾವೆಲ್ಲ ಕಡೆ ಆಯ್ತು, announce ನೀವು ಯಾಕೆ ಮಾಡ್ತಾ ಇದ್ದೀರಿ. ಮಾತಾಡ್ತಾ ನೀವೇ ಇಲ್ಲ? ಮಾತಾಡೋ ಅವಶ್ಯಕತೆ ಇಲ್ಲ. ಏನಾಗಿದೆ ಇಬ್ಬರಿಗೂ ಸೀರಿಯಸ್ ಆಗಿ ಕೂತ್ಕೊಳ್ಳಿ ಮೇಲೆ. ಆಯ್ತು, ಕೂತ್ಕೊಳ್ಳಿ ಈಗ. ಓಕೆ, ಪ್ಲೀಸ್ ಸಿಟ್ ಡೌನ್. ಮಾತಾಡ್ಲಿಕ್ಕೆ ನಿನ್ನೆ ಯಾಕೆ ಕೂತ್ಕೊಳ್ಳಿ? ಅವ್ರು ನಿಂದಿಸ್ತಾ ಇದ್ದಾರೆ. ಒಂದ್ ನಿಮಿಷ ಇವ್ರೆ ಯಾಕೆ ಮತ್ತೆ ಕೂತ್ಕೊಳ್ಳಿ ಮೇಲೆ? ವೆರಿಫೈ ಮಾಡ್ತಾ ಇದ್ದೀನಿ. ಆಯ್ತು, ಮತ್ತೆ ಮಾತಾಡಿ. ನಾನು ಹೇಳೋದು ಆಯ್ತಪ್ಪ, ಮತ್ತೆ ಮತ್ತೆ ಅದನ್ನ ಯಾಕೆ ಹೇಳ್ತೀರಿ ನೀವು? ಒಂದ್ ನಿಮ್ಗೆ ನಾನು ಮುಗಿಸೇ ಅವ್ರು ಮುಗಿಸ್ಲಿ, ಮತ್ತೆ ಮಾತಾಡಿ. ನೀವು ಮಾತಾಡಿ ಈಗ. ಮತ್ತೆ ಅವ್ರ ಮಾತಾಡಂತ ನೀವು ಮಾತಾಡಿ. ಸಭಾಧ್ಯಕ್ಷರೇ, ಅವ್ರು ಮಾತಾಡಂತ ನಿಮ್ಮನ್ನು ಕರಿತೇನೆ. ಅವ್ರು ಮಾತಾಡಂತ ಮಾತಾಡಿ ಹೇಳಿ. ನಾವು ಆಂಗ್ಲ ಭಾಷೆ ಅವ್ರಿಗೆ ಮಾತಾಡಿ ಆಗ್ಲಿ, ಅವ್ರು ಮಾತಾಡಿ ಆಗ್ಲಿ. ಆಯ್ತು, ಲದ್ದೆ ಮಾತಾಡಿ ಆಗ್ಲಿ. ಅವ್ರು ಮತ್ತೆ ನೀವು ಮಾತಾಡಿ. ಇಂಗ್ಲಿಷ್ ಭಾಷೆಯಲ್ಲೇ ಮಾತಾಡ್ತಾರೆ. ಆಯ್ತು, ಒಂದ್ ಸೆಕೆಂಡ್ ಮಾತಾಡಿ. ಅದಕ್ಕೆ ಆಯ್ತು, ಅವ್ರು ಮಾತಾಡಿ ಮುಗಿಸಿ. ದೇವ್ರೆ, ಅಪಚಾರ ಈ ಸದನದಲ್ಲಿ ಆಗಬಾರದು. ಆಯ್ತು, ಕೂತ್ಕೊಳ್ಳಿ. ಶಿವಲಿಂಗ ನಮಗೆ ಕನ್ನಡವೂ ಬೇಕು, ಇಂಗ್ಲಿಷು ಬೇಕು. ಇಂಗ್ಲಿಷ್ ಮೀಡಿಯಂ ಈಗ ಬೇಕು, ಅರ್ಜೆಂಟ್. ಆಯ್ತು, ಶಿವಲಿಂಗ ಸನ್ಮಾನ್ಯ ಸಭಾಧ್ಯಕ್ಷ, ನಮಗೊಂದು 2 ನಿಮಿಷ ಅವರಿಬ್ರು ಸಮಾಧಾನ ಆಗೋ ತನಕ ಅರ್ಧ ಗಂಟೆ ಇಂಗ್ಲಿಷ್ ಕನ್ನಡನ ಇದು ಫೈನಲ್ ಆಗೋರು ಬಿಟ್ಟು ಎರಡೂ ಇದೆ, ಶಾಲೆಗಳಲ್ಲಿ ಎರಡೂ ಇದೆ. ಅಶೋಕ್ ನಾರಾಯಣ್, ಅಶೋಕ್ ನಾರಾಯಣ್. ಮಾನ್ಯ ಅಧ್ಯಕ್ಷರೇ, ಒಂದು ಮುಗಿಲಪ್ಪ. ನಮಗೆ ಶಿವಲಿಂಗೇಗೌಡರು ಕನ್ನಡವೂ ಬೇಕು, ರಾಯರೆಡ್ಡಿ ಅವರು ಇಂಗ್ಲಿಷೂ ಬೇಕು. ಇಲ್ಲ, ಶಿವಲಿಂಗೇಗೌಡರು ಇಂಗ್ಲಿಷು ಮಾತಾಡಿ ಈಗ ನೀವು ಇಲ್ಲಿ. ಶಿವಲಿಂಗೇಗೌಡದ್ದು ಬಾಂಬೆ ಇಂಗ್ಲಿಷ್ ಒಂದೈತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.